ಇಲ್ಲ ಬೋರಿ ಬೇಕು ಕಾಯಿ ಬೇಕ್ರಿಯಾ ಮೇಡಮ್ ಒಂದು ವಾರ ಆಗಿದೆ ಮೇಡಮ್. ಅದು ಫುಲ್ ಕ್ಲೀನ ಮಾಡಿ ಸರ್. ತುಂಬ ಹೆಲ್ಪ್ ಆಯಿತು ನಿಮ್ಮ ಕಡೆಯಿಂದ. ಎಲ್ಲ ಕಡೆ ವಿಚಾರಿಸಿದೆ, ಯಾರೂ ಸಪೋರ್ಟ್ ಮಾಡಲಿಲ್ಲ. ನನಗಂತೂ ಸಾಕಾಗೋಯಿತು, ಯಾಕಪ್ಪ ನಮ್ಮ ಸಮಾಜ ನಮ್ಮ ವ್ಯವಸ್ಥೆ ಈ ಥರ ಆಗಿದೆ ಅಂತ. ಬಟ್ ಯಾರೋ ನಿಮ್ಮ ನಂಬರ್ ಕೊಟ್ಟರು ಪುಣ್ಯಾತ್ಮರು. ನಿಮ್ಮನ್ನು ಕಾಲ್ ಮಾಡಿದ ತಕ್ಷಣ ನಮ್ಮ ಕೆಲಸ ಎಲ್ಲ ಹೂವು ಆಯ್ತಿದ್ದಷ್ಟು ಸುಲಭವಾಗಿ ಆಗೋಯ್ತು. ತುಂಬ ಥ್ಯಾಂಕ್ಸ್ ಮೇಡಮ್. ನಿಮ್ಮಂಥವ್ರ ಪ್ರೋತ್ಸಾಹ ಕಷ್ಟಪಟ್ಟು ಕೆಲಸ ಮಾಡೋರ ಮೇಲೆ ಇದ್ದರೆ ಅದು ದೇವರ ಆಶೀರ್ವಾದ ಇದ್ದಂಗೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ನಿಮಗೂ ಥ್ಯಾಂಕ್ಸ್ ಶಿವಕುಮಾರ್ ಅವರೇ. ನಮಸ್ತೆ ಎಲ್ರಿಗೂ. ಇವತ್ತು ಬೆಳಗ್ಗೆ ಒಂದು 9:30-10 ಗಂಟೆ ಸಮಯದಲ್ಲಿ ನನಗೊಂದು ಕಾಲ್ ಬಂತು. ನನಗೆ ಗೊತ್ತಿಲ್ಲ ಮೇಡಮ್ ಅವ್ರದ್ದು ಕಾಲ್ ಅಂತ. ಇದು ನಮ್ಮ ತಲಗಟ್ಪುರ ವಾರ್ಡ್ಗೆ ಸಂಬಂಧಪಟ್ಟಂಗೆ ಹೋಮ್ ಸ್ಕೂಲ್ ಇದೆ. ಹೋಮ್ ಸ್ಕೂಲ್ ಪಕ್ಕ ಒಂದು ಸರ್ವಧರ್ಮ ಸಮಾನತ್ವ ವೃದ್ಧಾಶ್ರಮ ತುಂಬ ವರ್ಷಗಳಿಂದ ಇನಿಷಿಯೇಟಿವ್ ತೊಗೊಂಡು ಮೇಡಮ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮೇಡಮ್ ನಿಮ್ಮ ಹೆಸರು? ರಾಣಿ ತಮ್ಮಯ್ಯ ಅಂತ. ಹಿರಿಯ ನಾಗರಿಕರನ್ನ ಮಕ್ಕಳು ಥರ ನೋಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ನಾನು ನನ್ನ ಮಗನ ಡೈಲಿ ಸ್ಕೂಲ್ಗೆ ಕರ್ಕೊಂಬರ್ತಾ ಇದ್ದೆ 5 ವರ್ಷ ಇಲ್ಲಿ. ಅವ್ರು ನೋಡ್ತಾ ಇದ್ದೆ ನಾನಿಲ್ಲಿ ಒಂದು ವೃದ್ಧಾಶ್ರಮ ಇದೆ ಅಂತ. ಯಾಕೆಂದರೆ ಅಪ್ಪ ಅಮ್ಮ ಇಲ್ಲದೇ ಇರೋರು, ಅಸಹಾಯಕರು ಇರೋರನ್ನ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಊಟ ಉಪಚಾರ ಪ್ರತಿಯೊಂದು ಮಕ್ಕಳು ಥರ ನೋಡ್ಕೊಳ್ತಾ ಇದ್ದಾರೆ. ಇದು ಅವ್ರದ್ದು 2ನೇ ಆಶ್ರಮ. ಇನ್ನೊಂದು ರಾಜಾಜಿನಗರಲ್ಲಿ ಇದೆ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಅವರು ಫುಲ್ ಟೋಟಲಿ ಅವರು ಇದನ್ನೆಲ್ಲ ಬರೀ ಇವ್ರನ್ನ ನೋಡ್ಕೊಳ್ಳೋದಕ್ಕಂತಲೇ ಮುಡುಪಾಗಿಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಜೊತೆಗೆ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಯಿತು ನೋಡಿ. ಇವತ್ತು ಬೆಳಗ್ಗೆ ಅವ್ರನ್ನ ಕಾಲ್ ಮಾಡಿದಾಗ ಒಂದು ಮಾತು ಹೇಳಿದ್ರು, ಹಿಂಗೊಂದು ಹಸು ಸತ್ತೋಗಿದೆ, ಅದು ಸಾಕಿರೋ ಹಸು, ಮೂಗ್ದಾರ ಎಲ್ಲ ಇದೆ. ನಾವಿಲ್ಲಿ ಸ್ಥಳೀಕರು ಸುಮಾರು ಜನ ಕೇಳಿದ್ವಿ, ಕೆಲವ್ರನ್ನ ಕರ್ಕೊಂಡು ಬಂದು ತೋರಿಸಿದ್ವಿ, ಯಾರೂ ನಂದಲ್ಲ ಅಂತ ಹೇಳಿದ್ರು. ಅದ್ರ ಸ್ವಲ್ಪ ಅದು ಹಿಂಗಾಗಿದೆ ಅಂತ ನನಗೆ ಹೇಳಿದ್ರು. ನನ್ನ ನಂಬರ್ ಯಾರು ಕೊಟ್ಟರು ಗೊತ್ತಿಲ್ಲ ಅವ್ರಿಗೆ. ಆದರೆ ಇಮ್ಮಿಡಿಯೇಟ್ ನಾನು ಬಂದೆ. ಇವಾಗ ಹಸುನ ಶಾಸ್ತ್ರೋಕ್ತವಾಗಿ ಅದನ್ನು ಏನು ಮಣ್ಣು ಮಾಡಿ ಅದನ್ನು ದಫನ್ ಮಾಡಿ ಪೂಜೆ ಮಾಡಿ ಬಂದ್ವಿ. ಒಂದು ಬೇಸರ ಸಂಗತಿ ಏನು ಅಂದರೆ, ಪಾಪ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. 2-3 ದಿವಸದಿಂದ ಓಡಾಡೋಕ್ಕಾಗ್ತಾಯಿಲ್ಲ, ವಾಸನೆ ಬರ್ತಾಯಿದೆ. ವಾರಸ್ದಾರಿಗೆಲ್ಲ ಕೇಳಿದ್ದಾರೆ, ಯಾರೂ ನಮ್ದಲ್ಲ ಅಂತಿದ್ದಾರೆ. BBMP ಕಂಪ್ಲೇಂಟ್ ಮಾಡಿದ್ದಾರೆ. ಕೆಲವ್ರು ಹೆಸರು ಹೇಳೋಕ್ಕೆ ಹೋಗಲ್ಲ, ಅವ್ರದ್ದು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಎಮ್ಗೆಪುರ ವಾರ್ಡು ಯಾರು ಇದರಲ್ಲಿ ಇತ್ತು ಅಂತ ನಿಮಗೆ ಗೊತ್ತಾಗಿರುತ್ತೆ. ನನ್ನ ಹೆಸರು ಹೇಳೋಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಸದಸ್ಯರು ಯಾರಿದ್ರು, ತಿರ್ಗಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿರೋರು, ಅವ್ರು ಹೇಳ್ದಂಗೆ ಮಾಡ್ತಿರೋರು ಯಾರು ಅಂತಲೂ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಈ ಥರ ಹಿಂಗಾಗಿದೆ, ತೊಂದರೆ ಆಗ್ತಿದೆ, ದಯವಿಟ್ಟು ಅದನ್ನು ಇದು ಮಾಡಿಕೊಡಿ ಅಂತ. ಅವ್ರು ಯಾರೂ ಮಾಡಿಲ್ಲ. ಬೆಳಗ್ಗೆ ನಾನು ಫೋನ್ ಮಾಡಿದಾಗ ಕೂಡ ನಾನು ಕಾನ್ಫರೆನ್ಸ್ ತೊಗೊಂಡೆ. ಇಬ್ಬರ ಹತ್ರ ಮಾತಾಡಿದೆ. ಇನ್ನೊಬ್ಬ BBMP ಕೆಲಸ ಮಾಡೋ ಹುಡುಗನ ಹತ್ರ ಮಾತಾಡಿದೆ. ಅವನು ಒಂದು ಮಾತು ಹೇಳ್ದ, ಅಣ್ಣ 3,500 ಖರ್ಚಾಗುತ್ತೆ, ನಾನು ಹೆಂಗನ ಕೊಡಲಿ ಕೈಯಿಂದ ಅಂತ ಹೇಳ್ದ. ನೀನು ಕೊಡಬೇಡಪ್ಪ, ಇದೆಲ್ಲ BBMP ಲಿಮಿಟ್ಸು. ಇಲ್ಲಿ ಈ ಥರ ಒಂದು ತೊಂದರೆ ಆಗಿದೆ, ಅದಕ್ಕೆ BBMP ಅವರು ಅದಕ್ಕೆ ಅಂತ ಒಂದು ಇದೆ, ಅದನ್ನು ನೋಡಿ ಕರೆಕ್ಟಾಗಿ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಹೇಳಿದೆ. ಇಲ್ಲ ಅಣ್ಣ, JCB ಕೂಡ ಬರ್ತಾ ಇಲ್ಲ, ಹಾಗೆ ಹೀಗೆ ಕೇಳಿದ್ರೆ ಅವ್ರು ಸಾಯಂಕಾಲ ಬರ್ತೀನಿ ಅಂತಾರೆ, ಇಲ್ಲ ಕೈ ಕ್ಯಾಶ್ ಕೊಟ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರು. ನನಗೆ ತುಂಬ ಬೇಜಾರಾಯಿತು. ಆವಾಗ ಒಬ್ಬರನ್ನ ಕಾನ್ಫರೆನ್ಸ್ ತೊಗೊಂಡೆ. ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ ನಾನು. ಅವರು ಒಂದು ಅರ್ಧ ಗಂಟೆ ಅಂದರು, ಆದರೂ ನಾನು ಬಿಡಲಿಲ್ಲ. ಅವ್ರ ಹತ್ರ ಮಾತಾಡಿದೆ, ಈ ಥರ ತೊಂದರೆ ಆಗಿದೆ ಇಮಿಡಿಯೇಟ್ ಅಂತ. ಇಂಥವ್ರದಂತ ಒಬ್ರು ಹೆಸರು ಹೇಳಿದ್ರು. ಅವ್ರು ಯಾರೂ ಬಂದಿಲ್ಲ. ಅದಾಗಿ 1 ಅವರ್ ಆದಮೇಲೆ ನಾನು ಬಂದೆ. ಯಾಕೆಂದರೆ ನನಗೊಂದು ಹಾವು ರಕ್ಷಣೆ ಕೂಡ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ. ಮೇಡಮ್ ಅವರು ಹೇಳಿದ್ರೆ ಹೀಗೆ ಅಂತ. ನಾವು ಅವರು ಸ್ವಲ್ಪ ಸುಮಾರು ಹೊತ್ತು ಮಾತನ್ನ ಹಂಚ್ಕೊಂಡ್ವಿ, ನಮ್ಮ ಸಮಾಜ ಯಾಕೆ ಹಿಂಗಿದೆ ಅಂತ. ನಾನು ಮುಖ್ಯವಾಗಿ ಹಸುಗಳ್ನ ಸಾಕಿರ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು, ಅದು ಸಾಕಿರೋ ಹಸು ಬೇಕು. ಯಾಕೆ ಬೇಕು? ತಮ್ಮ ಜೀವನ ನಡೆಸೋದಕ್ಕೆ ಬೇಕು. ಅದ್ರ ಹಾಲು ಬೇಕು, ಮೊಸರು ಬೇಕು, ತುಪ್ಪ ಬೇಕು. ಹಿಂಗೆಲ್ಲಾದರೂ ಸತ್ತೋಗ್ಬಿಟ್ರೆ ಅದ್ರದ್ದು ಖರ್ಚು ಮಾಡೋದು ಇನ್ನೇನು ಎಲ್ಲಿ ಖರ್ಚಾಗುತ್ತೋ ಅದೆಲ್ಲ ನಮ್ಗೆ ಯಾಕೆ ಅನ್ನೋ ಮಟ್ಟ ಬಂದ್ಬಿಟ್ಟಿದೆ ಈಗ. ದಯವಿಟ್ಟು ಯಾರು ಹಸುಗಳ್ನ ಸಾಕಿರ್ತೀರಿ ಅರ್ಥ ಮಾಡ್ಕೊಳ್ಳಿ.
ಅದರಿಂದ ಎಲ್ಲ ಸದುಪಯೋಗ ಪಡ್ಕೊಳ್ತೀರಿ. ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆದಾಗ ನೋಡದೇ ಇದ್ದರೆ ನಾನು ನಿಮ್ಗೇನು ಹೇಳೋಕ್ಕಾಗಲ್ಲ, ಎಲ್ಲ ಭಗವಂತನ ಹತ್ರ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದೇನೆಂದರೆ ಮಾನವೀಯತೆ ಇರಬೇಕು. ಎಲ್ಲ ಪ್ರಕೃತಿ ಬಗ್ಗೆ, ಪರಿಸರ, ಪ್ರಾಣಿಗಳು, ಪಕ್ಷಿಗಳ ಬಗ್ಗೆ ಮಾನವೀಯತೆ ಇರಬೇಕು. ಯಾಕೆಂದರೆ ನಮ್ಮನ್ನು ಕಾಪಾಡ್ತಾ ಇರೋದೇ ಅವರು. ಅರ್ಥ ಮಾಡ್ಕೊಳ್ತಿಲ್ಲ. ಜನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಮಾಡೋ ಡೆವಲಪ್ಮೆಂಟಿಂದ ನಾವು ಬದುಕ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಬದುಕ್ತಾ ಇರೋದು ನಿಸರ್ಗದ ಮಧ್ಯದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ, ಪರಿಸರ, ಪ್ರಾಣಿ, ಪಕ್ಷಿಗಳ ಜೊತೆಯಲ್ಲಿ. ಇದನ್ನು ಮನುಷ್ಯ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರುತ್ತೆ. ಮತ್ತು ಇಂತಿಂಥ ದೊಡ್ಡ ಕೆಲಸ ಮಾಡ್ತಾ ಇರೋ ಇಂಥವ್ರಿಗೆ ಫಸ್ಟು ಅವ್ರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಯಾರು ಇಲ್ಲಿ ಅಧಿಕಾರಿಗಳಿರ್ತಾರೋ ಎಲ್ಲರೂ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಬೇಡಿ. ಈ ಕೆಲಸನ ನಾನು ಇನಿಷಿಯೇಟಿವ್ ತೊಗೊಂಡು ಮುಗಿಸ್ಕೊಟ್ಟಿದ್ದೀನಿ. ಆದರೆ ನೆಕ್ಸ್ಟ್ ಟೈಮ್ ಏನೇ ತೊಂದರೆ ಆದ್ರೂ, ಯಾಕೆಂದರೆ ವೃದ್ಧಾಶ್ರಮ ನಡೆಸೋದ್ರೆ ಹುಡುಗಾಟ ಅಲ್ಲ. ಅವ್ರಿಗೆ ಇವಾಗ 71, ಅರ್ಥ ಮಾಡ್ಕೊಳ್ಳಿ. ಅಷ್ಟಿದ್ರೂ ಪಾಪ ಎಲ್ಲರೂ ಯಾವ ಥರ ಮಕ್ಕಳು ಥರ ನೋಡ್ಕೊಳ್ತಾ ಇದ್ದಾರೆ. ಅಂಥವ್ರೊಂದು ಕಾಲ್ ಮಾಡಿ ಏನೋ ತೊಂದರೆ ಇದೆ ಅಂದರೆ ದಯವಿಟ್ಟು ಇಮಿಡಿಯೇಟ್ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಸೇರಿ ಸಮಾಜನ ಯಾವ ಥರ ಅಂದರೆ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಸಪೋರ್ಟ್ ಸಿಗಬೇಕು. ಆ ರೀತಿ ನಾವು ಬೆಳೆಸ್ಕೊಂಡು ಹೋಗಬೇಕು. ಅದರಿಂದ ನಾವು ಚೆನ್ನಾಗಿರ್ತೀವಿ, ಪರಿಸರನೂ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳಲ್ಲಿ ದೇವ್ರನ್ನ ಕಾಣ್ತಾ ಇರೋ ನಾನು. ಅದು ಎಲ್ಲೇ ತೊಂದರೆ ಇರಲಿ, ಯಾವುದೇ ಜಾಗ ಇರಲಿ, ಇಮಿಡಿಯೇಟ್ ಅಲ್ಲಿ ಹೋಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥ ಒಂದು ದೇವ್ರ ಗುಣ ನಂಗೆ ಕೊಟ್ಟಿದ್ದಾನೆ. ಅದನ್ನು ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್ ಮೇಡಮ್. ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಮೇಡಮ್ ಸ್ಟ್ರೈಟ್ ಅಲ್ಲ? ಸ್ಟ್ರೈಟು ಮೇಡಮ್, ಸ್ಟ್ರೈಟ್ ಅಲ್ಲ? ಬನ್ನಿ ಬನ್ನಿ. ಇನ್ನೊಂದು ದಿವಸ ಆದರೆ ಒಳಗಡೆ ಇರೋದು ಭಾಳ ಕಷ್ಟ ಆಗುತ್ತೆ. ಹೌದು ಹೌದು. ಈಗಾಗಲೇ ಸ್ಮೆಲ್ ಶುರುವಾಗ್ಬಿಟ್ಟಿದೆ.
ಮೇಡಮ್ ಒಂದು ವಾರ ಆಗಿದೆ ಮೇಡಮ್. ಜಾಸ್ತಿ ಆಗಿದೆ ಮೇಡಮ್. इधर से इधर से इधर से इधर से इधर खुदाई कर दो. करो भैया. ಅದು ಫುಲ್ ಕ್ಲೀನ್ ಮಾಡಿ ಸರ್. ಹಾಕೊಂಡಿದಾರ ಹಾಕೊಂಡಿದ್ದೀನಣ್ಣ. ಹಾಕೋಣ ಇಲ್ಲಿ ತೆಗಿಯೋದು ಬೆಳಿಗ್ಗೆ ಹಾಕೋಣ. ಏನು ಇಲ್ಲ ಕಣ ಇದು ನನ್ನ ಯಾರ್ದು ಅದು ಓಮಣ್ಣವ್ರದ್ದು. ನಂದಲ್ಲ ಅಂತಾರಂತೆ. ಅವ್ರದ್ದಲ್ಲ ಅಂತಾರೆ. ಒಬ್ಬರು ಮೇಡಮ್ ನಾವು ಫೋನ್ ಮಾಡಿ ಹೇಳಿದ್ರು ಏನು ಅಂತ. ನಾನೇ ನಂಬರನ್ನು ಕೊಟ್ಟಿದ್ದು ನಿಮಗೆ. ಹಿಡಿದಾಯ್ತು. ಹಾಲು ಕರ್ಕೊಳಕ್ಕೆ ಮಾತ್ರ ಬೇಕು ಸರ್. ದೊಡ್ಡ ಹೆಸರು. ಹಾಂ, ದೊಡ್ಡ ಹೆಸರು, ಸಣ್ಣದೇನಲ್ಲ. ಕರ್ಮ ಅವರು ಬರುತ್ತೆ. ಹಿಂಗೆಲ್ಲ ಮಾಡಬಾರ್ದು. ಅವ್ರ ಹೆಸರು ಯಾಕೆ ಅವ್ರು ಮಾಡೋದಕ್ಕೇನು ಕಷ್ಟ. ಅಲ್ಲಿ ಮಣ್ಣಿದೆಯಲ್ಲ ರವಣ, ಅದ್ರ ಕೆಳಗಡೆ ಮಣ್ಣಿದೆಯಲ್ಲ, ಅದನ್ನು ಸೇರಿಸಿ ಒಳಗಡೆ ಹಾಕಿ ಒಂದು ಬಕೆಟ್ಟು ಹಸು ಕೆಳಗಡೆ.
ಬರಲಿ ಬರಲಿ ಅವ್ರು ಬರಲಿ. ಥ್ಯಾಂಕ್ ಯು. ಇದನ್ನ ವಾರಸ್ದಾರು ಮಾಡಬೇಕಿತ್ತು. ಏನು ಮೇಡಮ್? ವಾರಸ್ದಾರು ಮಾಡಬೇಕಿತ್ತು. ಏನು ಮಾಡ್ತೀರಿ? ಹಸು ಹಾಲು ಬೇಕು, ಹಸು ಮೊಸರು ಬೇಕು, ಏನಪ್ಪ ಮಕ್ಕಳನ್ನ ಸಾಕಬೇಕು, ಅವರಿಂದ ಜೀವನ ಕಂಡುಕೊಳ್ತಾರೆ. ಅದ್ರದ್ದು ಕೊನೆ ಒಂದು ಅಧಿಕಾರ ಕೊಡೋಕೆ ಅವ್ರ ಕೈಲಾಗಿಲ್ಲ ಮೇಡಮ್. ಅದು ಕೊನೆ ರೈಟ್ಸ್ ಇದು. ಗೊತ್ತಿದೆ ಈ ರೀತಿ ಮಾಡಬಾರ್ದು. ಪೂಜೆ ಮಾಡ್ಬೇಕು ಅಷ್ಟಲ್ಲ. ಹಲೋ ಹಲೋ ಹಾಂ ಕರೆಂಟು ಆಯಿತು ಮೇಡಮ್. ಹೌದು ಕುಡಿಬೇಕು ಮೇಡಮ್. ಏನು ಮಾಮೂಲಿ ಕೊಡೋಣ, ಎಷ್ಟು ಗೊತ್ತಾಗತ್ತಾರ ಅಂತ ಕೊಡೋಣ, ಜಾಸ್ತಿ ಕೊಡೋಣ. ಹಾಂ ತುಂಬ್ಕೊಳಕ್ಕೆ ಹೇಳೋಣ. ಹಾಂ ಸರಿ ಹಾಂ ಮಂಜಣ್ಣ. ಸರಿ ಪರವಾಗಿಲ್ಲ, ತುಂಬ್ಕೊಳ್ಳಿಕ್ಕೆ ಮಂಜಣ್ಣ. ಹಾಂ ಸರಿ ಮೇಡಮ್. ಇದೇ ನಂಬರ್ ಮೇಡಮ್. ಮನೀಶ್ ಕುಮಾರ್. ಇಲ್ಲ ಆಗಲಿ.